రాండ్రా ಗಂಜಿಗುಂಟೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ನಾನು. ಇಲ್ಲಿ ಕಾರಣ ಇಷ್ಟೇ, ನಿನ್ನೆ ಗಂಜಿಗುಂಟೆ ಗ್ರಾಮ ಪಂಚಾಯತಿಯಲ್ಲಿ ಶಾಸಕರ ಅನುದಾನನ ಅಥವಾ ಇತರೆ ಅನುದಾನ ಗೊತ್ತಿಲ್ಲ ನಮಗೆ, ಸಮುದಾಯ ಭವನ ಕಟ್ಟೋದಕ್ಕೆ ಅಕ್ಕಿಬಿಕ್ಕಿ ಗ್ರಾಮದಲ್ಲಿರುವಂಥ ಅಂಗುಸ್ತಿ ಅವರ ಜಮೀನಲ್ಲಿ ಏಕಾಏಕಿ ನುಗ್ಗಿಯವರು ಜಮೀನು ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ಮತ್ತು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ನರಸಿಂಹಮೂರ್ತಿಯವರು ಅಲ್ಲಿ ಭೇಟಿ ನೀಡಿ ಜನರಿಗೆ ವಂಚನೆ ಮಾಡುವಂಥ ಕೆಲಸ ಆಗ್ತಾಯಿತ್ತು. ನನಗೆ ಮಧ್ಯಾಹ್ನ 1:30 ಪಾಪ ಅಂಗುಸ್ತಿ ಮಗ ಶಿವಮಣಿ ಅನ್ನೋವನು ಬಂದು, ಅಣ್ಣ ನಮ್ಮ ಜಮೀನೆಲ್ಲ ಮುಟ್ಗೋಳು ಹಾಕ್ಕೊಂಡು ನಾನು ಅದು ಉಳುಮೆ ಮಾಡ್ತಾರೋ ಜಮೀನಲ್ಲಿ ಸಮುದಾಯ ಭವನ ಕಟ್ತಾ ಇದ್ದಾನೆ, ಏನೇನು ಮಾಡೋದು ಕಾಪಾಡಿ ಅಂತಿದ್ರು. ಹಾಗಾಗಿ ನಾನು ಕೆಲವೊಂದು ವಿಚಾರದಲ್ಲಿ PDO ಅವ್ರಿಗೆ ಮತ್ತು ಗ್ರಾಮ ಪಂಚಾಯತಿ ಸಿಬ್ಬಂದಿಗೆ ಫೋನ್ ಮಾಡಿ, ದಯವಿಟ್ಟು ಬಡವರಪ್ಪ ಅವ್ನಿಗೆ ತೊಂದರೆ ಮಾಡಬೇಡಿ, ನೀವು ಬೇರೆ ಇತರೆ ಜಾಗ ಇದೆಯಲ್ಲ, 12 ಎಕರೆ ಜಮೀನು ಇದೆಯಲ್ಲ, ಅದು ಹಾಕ್ಕೋಬೋದಲ್ಲ ಅಂತ ಹೇಳಿ ನಾನು ಸಮಾಧಾನ ಪಡಿಸಿದೆ. ಅದನ್ನು ಉದ್ದೇಶ ಇಟ್ಕೊಂಡು ನನಗೆ ಬೆಳಗ್ಗೆ ಏಕಾಏಕಿ ಬಂದು ಏನು ಜಿ ನರಸಿಂಹಮೂರ್ತಿ ಅವರ ಕುಟುಂಬಸ್ಥರು, ಮೊದಲನೇದಾಗಿ ಜಿ ನರಸಿಂಹಮೂರ್ತಿ, ನನ್ನನ್ನು ಹೊಡೆದವರು ಬಂದು ದೊಡ್ಡ ನರಸಿಂಹಪ್ಪ, ಸಣ್ಣಪ್ಪ, ದೊಡ್ಡ ಓಬಳಪ್ಪ, ಎರಡನೇವರು ದೊಡ್ಡ ನರಸಿಂಹಪ್ಪ ಅವರ ಮಗ ನರೇಶ್ ಬಾಬು ಅವರು ಬಂದು ನನಗೆ ಚಾಕು ಸಹ ತಗೊಂಬಂದು ಹಿಡಿದುಕೊಂಡು ಹೊಡೆದ್ರು. ನನಗೆ ಚಾಕು ತೋರಿಸಿ ಕೊಲೆ ಬೆದರಿಕೆ ಕೂಡ ಮಾಡ್ತೀವಿ, ನೀನು ಎಲ್ಲರನ್ನೂ ಜನರಿಗೆ ಅರಿವು ಮೂಡಿಸಿ ನಮ್ಮ ಮೇಲೆ ವಿರುದ್ಧ ತಾವು ಎಲ್ಲ ಹೇಳ್ತಾಯಿದ್ದು ಪಿತೂರಿ ಮಾಡ್ತಿದ್ದೀರಾ ನೀನು ಅಂದ್ಬಿಟ್ಟು ಏಕಾಏಕಿ ದೊಡ್ಡ ನರಸಿಂಹಪ್ಪ ಅವ್ರ ಮಗ ನರೇಶ್ ಬಾಬು, ವೇಮ್ಗಲ್ ನರಸಿಂಹಮೂರ್ತಿ, ನವೀನ ಮತ್ತು ಸಣ್ಣ ಕೋನಪ್ಪ, ಅದರ ಜೊತೆಗೆ ನರಸಿಂಹಮೂರ್ತಿ ಅವ್ರ ಮಗ ಸಮೃದ್ಧಿ ಅವರು ಸಹ ವಕೀಲರು. ವಕೀಲರು ನ್ಯಾಯ ಹೇಳೋದು ಬಿಟ್ಟು ಅವರು ಕೂಡ ನಮ್ಮ ಮೇಲೆ ಬಂದು ದಬ್ಬಾಳಿಕೆ ಮಾಡಿ ಹೊಡೆದು ಹೋಗಿರ್ತಾರೆ. ನಾನು ಬೆಳಗ್ಗೆ ಸರ್ಕಲ್ಗೆ ಗಂಜಿಗುಂಟೆ ಸರ್ಕಲ್ ಟೀ ಕುಡಿಯೋಣ ಅಂತ ಬಂದಲ್ಲಿ ಕೂತಿದ್ರೆ ಏಕಾಏಕಿ ಬಂದು ಸುಮಾರು 16 ಜನ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಹೊಡೆದಿದ್ದಾರೆ. ಇದನ್ನು ಹೇಳಕ್ಕೆ ಹೋದ್ರೆ ನಮಗೇನೆ ಊಹಿಸೋಕ್ಕಾಗಲಿಲ್ಲ ಸರ್, ಆ ರೀತಿ ಬಂದರು. ಈಗ ನರೇಶ್ ಅನ್ನೋವನು ಬಂದು ನನಗೆ ಕೊಲೆ ಬೆದರಿಕೆ ಹಾಕಿದ್ದಾನೆ, ಪ್ರಾಣ ಬೆದರಿಕೆ ಕೂಡ ನನಗೆ ತುಂಬ ಇದೆ. ದಯವಿಟ್ಟು ಪೊಲೀಸ್ ಇಲಾಖೆಯವರು ಬಂದು ರಕ್ಷಣೆ ಕೊಡಬೇಕು. ಏಕಾಏಕಿ ಬಂದಿದ್ದ ಉದ್ದೇಶನೇ ಅಷ್ಟೇ, ಅವರು ನಾವು ಪರಿಶಿಷ್ಟ ಜಾತಿ, ನಾನು ಜಾತಿ ನಿಂದನೆ ಮಾಡ್ತಾಯಿದ್ದೀಯ ಅಂತ ಅವ್ರು ಬಂದು ಅಲ್ಲಿ ಏನೂ ನಡೆದಿಲ್ಲ, ರಾಜಕೀಯ ಪಿತೂರಿಯಿಂದನೇ ಈಗ ನಮ್ಮನ್ನು ಹೊಡೆಯುವಂಥ ಕೆಲಸ ಆಗಿದೆ. ಅದ್ರ ಜೊತೆಗೆ ಕಳೆದ 2 ತಿಂಗಳ ಹಿಂದುಗಡೆ ಗಂಜಿಗುಂಟೆ ಗ್ರಾಮ ಪಂಚಾಯತಿಯಲ್ಲಿ 316ನೇ ಸರ್ವೆ ನಂಬರಲ್ಲಿ ಅದು 11 ಎಕರೆ 20 ಗುಂಟೆ ಇರೋ ಜಮೀನಲ್ಲಿ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ನರಸಿಂಹಮೂರ್ತಿ ಅವರು ಎಲ್ಲಂದರೆ ಅಲ್ಲಿ ನಿವೇಶನಗಳು ಮಾಡಿ ಸಾರ್ವಜನಿಕರಿಗೆ ಮಾರಾಟ ಮಾಡುವಂಥದ್ದು ಆಗ್ತಾಯಿದೆ. ಹಾಗಾಗಿ ನಾನೊಂದು ಪ್ರಶ್ನೆ ನಮ್ಮ ಶಾಸಕರಿಗೆ, JDS ಶಾಸಕರಿಗೆ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರನ್ನ, ಇಂಥವ್ರನ್ನ ಗೂಂಡಾಗಳನ್ನ ಇಟ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋವಂಥದ್ದು ಯಾವ ರೀತಿ, ಯಾವ ಮಟ್ಟಕ್ಕೆ ಸರಿ ಇದೆ ಅಂತ ತಾವು ನನಗೆ ಉತ್ತರ ಕೊಡಬೇಕು. ಹಾಗಾಗಿ ನಾನು ನಿಮ್ಮ ಮೇಲೆ ಗೂಬೆ ಕೂರಿಸೋಂಥ ಮಾಡ್ತಾಯಿಲ್ಲ, ದಯವಿಟ್ಟು ನೋಡಿ. ಇವತ್ತು ನನಗಾಗಿದೆ, ಮುಂದಿನ ದಿನಗಳಲ್ಲಿ ಮತ್ತು ಸಾಮಾನ್ಯ ಪ್ರಜೆ ಕೂಡ ಆಗ್ತದೆ. ನಾನು ಕೂಡ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದರಿಂದ ನಾನು ಹಲವಾರು ರೀತಿಯಲ್ಲಿ ನನಗೂ ಕೂಡ ಅಭಿಮಾನಿಗಳಿದ್ದು ಅವ್ರಿಗೂ ಕಾಪಾಡೋಕ್ಕೆ ಅಂತಲೇ ರಾಜಕೀಯವಾಗಿ ನಾನು ಸಹ ಒಡನಾಟಿಕೆ ಇಟ್ಕೊಂಡಿರ್ತೇನೆ. ಹಾಗಾಗಿ ಆದಷ್ಟು ಬೇಗ ಇದನ್ನು ಕಾನೂನು ಅಡಿಯಲ್ಲಿ ಯಾವ ರೀತಿ ಸೂಕ್ತ ತನಿಖೆ ಮಾಡಿ ಸಂಬಂಧಪಟ್ಟ ನಮ್ಮ ದಿಬ್ಬುರಳ್ಳಿ ಆರಕ್ಷಕ ಠಾಣೆಯ PSI ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಯಾರು ತಪ್ಪಿದೆಯೋ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ನನ್ನ ತಪ್ಪಿದರೆ ನನ್ನ ಕೂಡ ಕಾನೂನು ಕ್ರಮ ನನ್ನ ಮೇಲೆ ಜರುಗಿಸಲಿ ಅಂತ ಕೊಡ್ತೀನಿ. ಆದರೆ ಈ ರೀತಿ ಹೊರಕಳಿಸಬಾರ್ದು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲ ಸಾರ್ವಜನಿಕ ಸಮ್ಮುಖದಲ್ಲೂ ಕೂಡ ಬೇಡ್ಕೊಳ್ತಾ ಇದ್ದೇನೆ, ಮುಂದಿನ ದಿನಗಳಲ್ಲಿ ಇಂಥ ದರೋಡೆಕಾರರನ್ನ ಮತ್ತು ಕಳ್ಳರನ್ನ, ಕೊಲೆಗಾರರನ್ನ, ಇಲ್ಲಿ ಒಂದು ಸಂದರ್ಭ ಲೇಡೀಸ್ ಬಂದು ನಮ್ಮ ಮೇಲೆ ಪರಕೆ ಮೇಲೆ ಹೊಡೆಯುವಂಥದ್ದು, ಗೊಲ್ಲಪಟ್ಟಿ ಹಿಡ್ಕೊಳ್ಳೋವಂಥದ್ದು, ಏಕಾಏಕಿ ಹೆಂಗಸರುಗಳು ಕೂಡ ಒಬ್ಬರು ಆಂಜನಮ್ಮ ಅಂತ
ಎರಡನೇ ಅವರು ಅಮರಾವತಿ ಅಂತ, ಇನ್ನೊಬ್ಬರು ಲಕ್ಷ್ಮೀದೇವಿ ಅಂತ, ಮತ್ತು ನರಸಿಂಹಮೂರ್ತಿ ಅವರ ಅಕ್ಕ. ಈ ವಿಡಿಯೋ ಸಮೇತ ನಮ್ಮ ಬಳಿ ಇದೆ. ದಯವಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ SP ಸಾಹೇಬರಿಗೂ, ಚಿಂತಾಮಣಿ DYSP ಸಾಹೇಬರಿಗೂ ಮತ್ತು PSI ಮೇಡಮ್ ಅವ್ರಿಗೂ, ಶೈಲಜಾ ಅವ್ರಿಗೂ ಸಹ ಕೇಳ್ಕೊಳ್ತಾ ಇದ್ದೇನೆ, ಸೂಕ್ತ ತನಿಖೆ ಮಾಡಿ ದಯವಿಟ್ಟು ಯಾರು ತಪ್ಪು ಇದ್ದರೆ ಅದನ್ನು ಶಿಕ್ಷೆಗೆ ಒಳಪಡಿಸ್ಬೇಕು ಅಂತ ಮನವಿ ಮಾಡ್ಕೊಳ್ಳೋದು.